ಸುವರ್ಣ. ಯಾರವ ನೀನು? ಕಾಪಾಡಿ ಕಾಪಾಡಿ ಅನ್ಲಿಕತ್ತಿ. ಯಾರು ನಿಂಗೆ ಅದನ್ನ ಮಾಡಿದ್ರನೆ? ಅಯ್ಯೋ ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ, ಕಾಪಾಡಿ ಪ್ಲೀಸ್. ನಾನು ಅದನ್ನ ಕೇಳಿಕತ್ತಿನವ. ಯಾರು ಅಟ್ಟಿಸ್ಕೊಂಬಂದ್ರು, ಯಾಕೆ ಅಟ್ಟಿಸ್ಕೊಂಬಂದ್ರು? ನಿಮ್ಮ ಕಥೆ ಎಲ್ಲ ಆಮೇಲೆ ಹೇಳ್ತೀನಿ. ನಮ್ಮ ಅಣ್ಣ ನನ್ನ ಅಟ್ಟಿಸ್ಕೊಂಡ್ ಬರ್ತಾವನ್, ಕಾಪಾಡಿ. ಅಣ್ಣನ ಅವಂಗೇನು ಬಂದೈತವ ದಾಡಿ? ಅಲ್ಲಿ ಬರ್ತಿದ್ದಾನಲ್ಲ, ಹೋಗಿ ನೀವೇ ಕೇಳಿ. ಅಲ್ಲವಾ ಅಲ್ಲಿ 3 ಮಂದಿ ಬರ್ಲಿಕತ್ಯಾರು. 3 ಮಂದಿ ನಿಮ್ಮ ಅಣ್ಣಗಳನೆ? ಇಲ್ಲ, ಮಧ್ಯ ಬರ್ತಿರೋನು ನಮ್ಮಣ್ಣ, ಇನ್ನಿಬ್ರು ಅವ್ನ್ ಚೇಲಗಳು. ಒಬ್ನೇ ಓಡಾಡೋದಕ್ಕೆ ಹೆದರ್ಕೊಂಡು ಚೇಲಗಳ ಜೊತೆ ಓಡಾಡ್ತಾನೆ, ಯಾಕಂದ್ರೆ ಅವ್ನ್ ರೌಡಿ ಅಲ್ವಾ. ರೌಡಿ? ಪ್ಲೀಸ್ ಮಿಸ್ಟರ್, ನನ್ ಕಾಪಾಡಿ. ನೋಡವ, ರೌಡಿಗಳಿಗೂ ನನಗೂ ಆಯ್ಕೆ ಬರುದಿಲ್ಲ. ನಿನ್ನ ದಾರಿ ನೀ ನೋಡ್ಕೋ, ನನ್ನ ದಾರಿ ನಾ ನೋಡ್ಕೋತೀನಿ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ನನ್ಗೆ ಹೆಲ್ಪ್ ಮಾಡಿ. ನೋಡವ, ಇದೆಲ್ಲ ನನಗೆ ಆಗಿ ಬರುದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ನೋಡಿ, ನೀವೀಗ ನನ್ಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ನೀವೇ ನನ್ ಲವರ್ ಅಂತ ನಮ್ಮ ಅಣ್ಣಗೆ ಹೇಳ್ಬಿಡ್ತೀನಿ. ಸಿದ್ಧಾರೂಢ, ಈ ಬಾರಿ ಘಾಟಿ ಹುಡುಗಿದ್ಯಾ? ಅಣ್ಣ, ನೀನ್ ದೊಡ್ಡ ರೌಡಿ ಅನ್ಕೊಂಡಿದ್ಯಾ? ಏನಿಲ್ಲ, ಇವ್ರು ನಿನ್ಗಿಂತ ದೊಡ್ಡ ರೌಡಿ. ಇವ್ರು ರೋಡ್ ಬಂದಿದ್ ನೋಡಿ ಹೆದರ್ಕೊಂಡು ನೋಡ್ ಬಂದ್ರು ಅನ್ಕೊಂಡ್ಯಾ? ಏನಿಲ್ಲ, ಸಿನಿಮಾ ಸ್ಟೈಲ್ ಅಲ್ಲಿ ಪೊಸಿಷನ್ ತಗೊಳೋದಕ್ಕೆ ಓಡ್ ಬಂದಿದ್ದು. ನೋಡಿ ನೋಡಿ ನೋಡಿ, ಹೇಗ್ ಟರ್ನ್ ತಗೊಳ್ತಾ ಇದ್ರು ನೋಡಿ. ಇವ್ರ ಮುಖದಲ್ಲಿ ನಿಮ್ಗೆ ರೋಷ ಕಾಣಿಸ್ತಾ ಇದೆ ತಾನೆ? ಈಗ್ಲಾದ್ರೂ ಒಪ್ಕೊಳ್ತೀರಾ ಇವ್ರ ದೊಡ್ಡ ರೌಡಿ ಅಂತ? ಶಿಶಾ, ಏನೋ ಇವಳು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ? ಇರ್ಬೋದಣ್ಣ, ಕೊಳ್ತೋಗಿರೋ ಟೊಮೆಟೊಯಿಂದ ಹೋಟೆಲ್ ಸಾಂಬಾರ್ ಮಾಡೋದು. ಹಂಗಂತೀಯ? ನೋಡಿ ನೋಡಿ, ಇವ್ರ ತಲೆ ಕೆಡ್ತು. ಬೆನ್ ಹಿಂದೆಯಿಂದ ಲಾಂಗ್ ತೆಗಿತಾ ಇದಾರೆ. ಸಿದ್ಧಾರೂಢ ಸಿದ್ಧಾರೂಢ ಅಂತ ದೇವ್ರ ಹೆಸರು ಹೇಳಾಯ್ತು. ಇನ್ ನಿಮ್ಗಳ ಕತೆ ಅಷ್ಟೇ. ಶಿಶಾ, ಪ್ರಾಣ ಬಿಡಿಸ್ಕೋಬೋದಣ್ಣ. ಬಾಡಿನಲ್ಲಿ ಹಾಕಿ ಬಾರಿ ಚಾಲಾಕಿದೇನಿ. ಮತ್ತಿನ್ನೇನ್ರಿ, ಆಪತ್ ಕಾಲದಲ್ಲಿ ಬಲ್ಬ್ ಬರ್ನ್ ಆಗಿದೆ ಅಂತ ಹೇಳೋದಕ್ಕಿಂತ ಕರೆಂಟ್ ಹೋಗಿದೆ ಅಂತ ಹೇಳಿದ್ರೆ ಮರ್ಯಾದೆನಾದ್ರೂ ಉಳಿಯುತ್ತೆ. ನೀ ಬಚಾವಕ್ ನನ್ನನ್ನು ಶಿಕ್ಷೆ ಹಾಕಿದೆ. ಅದಕ್ ನಾನೇ ಬಿಲ್ಡಪ್ ಕೊಟ್ಟು ಓಡಿಸ್ದೆ ತಾನೆ. ಆತಾತ, ಬೇರೆದವ್ರಿಗೆ ಹಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡ, ನಾ ಬರ್ತೀನಿ. ರೀ, ಎಲ್ಲಿಗೊಬ್ರ ಹೊರಟಿದ್ದು? ಯಾಕವ? ಯಾಕೆ ಅಂದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನನ್ನ ಜೊತೆ ಎಲ್ಲಿ ಬರ್ತಿ? ನಿಮ್ ಮನೆಗೆ. ನಮ್ಮ ಮನೆಗೆ ಯಾಕ? ಯಾಕೆ ಅಂದ್ರೆ ನಮ್ಮ ಅಣ್ಣನ್ಗೆ ನಿಮ್ ಹೆಸರು ಹೇಳ್ಕೊಂಡ್ ಬಚಾವಾಗಿದ್ದೀನಿ. ಈಗ ನಮ್ಮ ಮನೆಗೆ ಹೋದ್ರೆ ಅವ್ನು ನನ್ನ ಸುಮ್ನೆ ಬಿಡ್ತಾನ? ಹಂಗಂತ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋದ್ರೆ ನನ್ನ ಇಂತ ಸುಮ್ನೆ ಬಿಡ್ತಾವ? ರೀ, ನಿಮ್ ವೈಫ್ ಜೊತೆ ನಾನ್ ಮಾತಾಡ್ತೀನಿ. 1-2 ದಿನ ನಿಮ್ ಮನೇಲಿ ಇರ್ತೀನಿ, ಬನ್ನಿ. 2 ದಿನನ? ನಾ ಯಾರಿಗೂ 1 ಕಪ್ ಚಾ ಕುಡಿಸ್ತಾವಲ್ಲ, ನಿನ್ನ 2 ದಿನ ನಮ್ಮ ಮನ್ಯಾಗ ಇಟ್ಕೋತೀನಿ. ಹೋ, ಜಿಪ್ನಾನಾ? ನೋಡಿ, ನನ್ ಊಟ ತಿಂಡಿ ಖರ್ಚಿನ ನಾನೇ ನಿಮ್ಗೆ ಕೊಡ್ತೀನಿ, ಬನ್ನಿ. ನೋಡವ, ನೀ ರೊಕ್ಕ ಕೊಟ್ರು ನನ್ ಜೊತೆ ಬರೋದು ಬೇಡ. ಇಲ್ಲೇ ಎಷ್ಟೊಂದು ನಾಟಕ ಮಾಡಿದಕ್ಕೆ ಮನಿಗ್ ಬಂದ್ ಏನೇನ್ ಗದ್ಲ ಮಾಡ್ತಿ ಯಾವ ಗೊತ್ತ? ಸರಿ, ನೀವ್ ಹೀಗ್ ಹೇಳಿದ್ರೆ ಕೇಳಲ್ಲ ಅಲ್ಲ. ನಾನ್ ನಮ್ಮ ಮನೆಗ್ ಹೋಗಿ ನಮ್ಮ ಅಣ್ಣನ್ಗೆ ನಿನ್ ಬಗ್ಗೆ ಎಲ್ಲಾ ವಿಷಯ ಹೇಳ್ತೀನಿ. ಏನಂತ? ನೀನೊಬ್ಬ ದೊಡ್ಡ ರೌಡಿ ಅಲ್ಲ, ಡಮ್ಮಿ ಪೀಸು ಅಂತ. ಯಾಕವಾಗ? ಅವಾಗ ಅವನು ಹುಡುಕೊಂಡ್ ಬಂದ್ ಇದನ್ನ ಹೊಡಿತಾನೆ. ಸಿದ್ಧಾರೂಢ, ಜಾನಕಿ, ನೀ ಮಾಡಿದ್ ಬರಬರನ? ಪಾಪ ನಮ್ಮ ಯಜಮಾನ್ರು ಗುಗ್ಗು ಅಂತ. ಸರಿ ರೀ, ಅಮಾಯಕರ ಹಿಂಗೆಲ್ಲ ಮಾಡೋದ? ಅಕ್ಕ, ನಾನೇನ್ ಬೇಕು ಅಂತ ಹಾಗ್ ಮಾಡ್ಲಿಲ್ಲ. ಆ ಸಮಯದಲ್ಲಿ ನಾನ್ ಹಾಗೆ ಬಿಲ್ಡಪ್ ಕೊಟ್ಟಿಲ್ಲ ಅಂದಿದ್ರೆ ನಮ್ಮ ಅಣ್ಣ ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ನನ್ ಪ್ರಾಣ ಪಕ್ಷಿನ ಹಾರಿಸ್ಬಿಡ್ತಾ ಇದ್ದ. ಇಷ್ಟಕ್ಕೂ ನಿಮ್ಮನ್ನ ನಿನ್ ಸಾಯಿಸುವಂತ ತಪ್ಪು ನೀ ಏನ್ ಮಾಡಿ? ಪ್ರೀತಿ. ನಿಮ್ಮನ್ನ ನೀ ಪ್ರೀತಿ ಮಾಡಬಾರ್ದಾಗಿತ್ತು. ಅವ್ವ ಅಪ್ಪಚ್ಚಿ, ಅವ್ವ ಅಪ್ಪಚ್ಚಿ. ರೀ, ನೀವ್ ಸ್ವಲ್ಪನೂ ಬುದ್ಧಿವಂತರ ತರ ಮಾತಾಡೋದಿಲ್ವೇನ್ರಿ? ನಾನು ನಮ್ಮ ಅಣ್ಣನ್ ಪ್ರೀತಿಸ್ತಿರೋದಕ್ಕೆ ಅವ್ನು ನನ್ನನ್ ಸಾಯಿಸ್ತಾ ಇಲ್ಲ. ನಾನು ಒಬ್ಬ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ, ಅದು ಅವ್ನಿಗೆ ಇಷ್ಟ ಇಲ್ಲ. ಅದಕ್ಕೆ ನನ್ನನ್ನ ಮತ್ತೆ ಅವನನ್ನ ಸಾಯಿಸ್ತೀನಿ ಅಂತ ಹಠ ಹಿಡ್ದಿದ್ದಾನೆ. ನೀನು ಇಲ್ಲಿ ಓಡ್ ಬಂದ್ಬಿಟ್ಟಿ, ಆದ್ರೆ ನಿನ್ ಲವರ್ನ ಗತಿ ಏನ? ನಾನೇ ಅವನನ್ನ ನಮ್ಮ ಅಣ್ಣನ್ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಬಚ್ಚಿಟ್ ಬಂದಿದ್ದೀನಿ. ಇಷ್ಟೆಲ್ಲ ತ್ರಾಸ್ ತಗೊಂಡು ಲವ್ ಯಾಕೆ ಮಾಡ್ಬೇಕು? ಮದ್ವೆ ಆಗೋದಕ್ಕೆ. ನಿಮ್ಮ ಅಣ್ಣನ ಎದುರು ಹಾಕೊಂಡು ಯಾಕೆ ಮದ್ವೆ ಆಗ್ತಿ? ಬ್ಯಾರೆ ಹುಡುಗನ್ ಮದ್ವೆ ಆಗಲ್ಲ. ಅದಕ್ ನನ್ ಮನ್ಸಾಕ್ಷಿ ಒಪ್ಬೇಕಲ್ಲಕ್ಕ. 6 ವರ್ಷದಿಂದ ಒಬ್ರನ್ನೊಬ್ರು ಪ್ರೀತಿಸಿ ಈಗ ದಿಢೀರ್ ಅಂತ ಯಾರನ್ನ ಮದ್ವೆ ಆಗ್ಬೇಕು ಅಂದ್ರೆ? ಹಂಗಂತ ನೀನು ತ್ರಾಸ್ ತಗೊಂಡ ಬ್ಯಾರೆದವ್ರು ತ್ರಾಸ್ ಕೊಡೋದು ತಪ್ಪಲ್ಲ ಅಕ್ಕ. ನಾನೇ ನಿಮ್ಗೆ ಜಾಸ್ತಿ ದಿನ ತೊಂದ್ರೆ ಕೊಡೋದಿಲ್ಲ. 1-3 ದಿನ ನಿಮ್ ಮನೇಲಿ ಇರ್ತೀನಿ. ನನ್ ಹುಡುಗನ್ಗೆ ಎಲ್ಲಾದ್ರೂ ಮನೆ ನೋಡೋದಕ್ ಹೇಳ್ತೀನಿ, ಆಮೇಲೆ ಅವ್ನ ಜೊತೆ ಹೊರಟೋಗ್ತೀನಿ. ಅಲ್ವಾ, ಆಗಲೇ 2 ದಿನ ಅಂದಿ, 3 ದಿನ ಅನ್ಲಿಕತ್ತಿ. ಮಾತಿನ ಮಧ್ಯೆ ಹೇಳ್ದರಿ, ದಿನ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ತೀರಲ್ಲ.
ಸರಿ ಬಿಡಿ 2 ದಿನ ಅಂತಾನೆ ಇಟ್ಕೊಳ್ಳಿ. ಅಷ್ಟಲ್ಲೇ ನಾನು ಹುಡುಗನ್ನ ಕರ್ಸಿ ಅವನ ಜೊತೆ ಹೊರಟೋಗ್ತೀನಿ. ಈ 2 ದಿನದಾಗ ನಿಮ್ಮ ಅಣ್ಣ ಏನಾದ್ರು ಇಲ್ಲಿಗೂ ಹುಡ್ಕೊಂಡ್ ಬಂದ್ಬಿಟ್ರೆ ನೀವ್ ಬಚ್ಚಿಟ್ಕೊಳ್ಳಿ. ಮತ್ತಿನ್ನೇನಣ್ಣ, ನಿಮ್ ಬಗ್ಗೆ ನನ್ನ ಅಣ್ಣನ್ ಕೊಟ್ಟಿರೋ ಬಿಲ್ಡಪ್ಗೆ ಸುಧಾರಿಸ್ಕೊಡೋದಕ್ 1 ವಾರ ಬೇಕು. ಮತ್ತೆ ಇನ್ 2 ದಿನದಲ್ಲಿ ಇಲ್ಲಿ ಬಂದ್ಬಿಡ್ತಾನ. ಆದ್ರೂ ನಿಮ್ಮ ಅಣ್ಣನ ಬಗ್ಗೆ ಕೇಳ ನಮಗಂತೂ ಬಹಳ ಹೆದರಿಕೆ ಆಗ್ಲಿಕ್ಕತ್ತದವ. ಇದೆಲ್ಲ ನಮಗ್ ಬೇಕಾ? ಅಕ್ಕ, ನೀನು ನಂತರ ಒಂದು ಹೆಣ್ಣು, ನನ್ ಜಾಗದಲ್ಲಿ ನೀನಿದ್ದಿದ್ರೆ ಹೋಳ್ತಾನವಾ. ನಾನ್ ನಿಕ್ಕಿನ ನಿನಗ್ ಹೋಲ್ಸ್ಲಿಕ್ಕೆ ಹೋಗ್ಬೇಡ. ಈಕಿ ಮನ್ಯಾಗಿನವ್ರು ಹೇಳಿದ ಹುಡುಗ ಅಂದ್ರ ನನ್ನನ್ನ ಮದುವೆ ಆಗಿಲ್ಲ. ಅದಕ್ಕೆ ಕಾಂಬಿನೇಷನ್ ಬ್ಲಾಕ್ ಅಂಡ್ ವೈಟ್ ಟಿವಿ ತರ ಆಗಿರೋದು. ಯಾಕೆ ಸರ್, ಪ್ರೀತ್ ಸರ್ ನಿಮ್ ದೃಷ್ಟಿಲಿ ಕೆಟ್ಟವ್ರ? ಇರ್ಲಿ ಬಿಡ ಜಾನಕಿ, ನಿನ್ ಕಷ್ಟ ಕೇಳಿ ಕನಿಕರದಿಂದ ನಮ್ಮ ಮನ್ಯಾಗ ಇರಿಸ್ಕೋತೀವಿ. ಆದ್ರ 2 ದಿನ ಅಷ್ಟನ, 3ನೇ ದಿನ ನೀ ಲವ್ ಮಾಡಿರೋ ಹುಡುಗನ್ ಜೊತೆ ಹೋಗ್ಬೇಕ. ಆಯ್ತಕ್ಕ, ಒಪ್ಕೊಂಡಿದ್ದಕ್ ಥ್ಯಾಂಕ್ಸ್. ಥ್ಯಾಂಕ್ಸ್ ಬಿಡವ, ಒಟ್ಟು ಮಾತು ಉಳಿಸ್ಕೋಬೇಕಾ? ಖಂಡಿತ ಅಣ್ಣ, 2 ದಿನ ಇರ್ತೀನಿ. ನಾ ಹೇಳಿದ್ದದಲ್ಲವ, ಮತ್ತೆ ಹೋಗ್ಬೇಕಾದ್ರ ಊಟ ನಾಷ್ಟ ರೊಕ್ಕ ಕೊಟ್ಟು ಹೋಗ್ಬೇಕೆ. ಉಡುಪಿ ಕೃಷ್ಣ, ಯಾರಪ್ಪ ಇದು ನಮ್ಮ ವಟಾರದಲ್ಲಿ ಇಷ್ಟು ಚಂದದ ಗಾಜಿನ ಗೊಂಬೆ ತಳತಳ ಅಂತ ಉಳಿತಾ ಉಂಟು? ಯಾರೋ ನೀನು? ನಾನಾ ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಕ ತಕ. ಆದ್ರೆ ಇಲ್ಲಿ ಸ್ವಲ್ಪ ಉಲ್ಟಾ ಕೇಸು. ನನ್ ತಲಕೆಟ್ರೆ ಹುಡುಗರ್ ನನ್ ಮುಂದೆ ತಕ ತಕ. ಒಳ್ಳೇದಾಯ್ತಾ? ನನ್ನ ಮುಂದೆ ನೀನು ತಕತಕವಾದರೇನು, ನಿನ್ನ ಮುಂದೆ ನಾನು ತಕತಕವಾದರೇನು, ಒಟ್ರಾಸಿ ತಕತಕವೇ ಅಲ್ಟಿಮೇಟ್ ಅಲ್ವನೋ? ನೀನ್ ಈ ರೀತಿ ಮಾತಾಡ್ತಿದ್ರೆ ಚೆನ್ನಾಗಿರಲ್ಲ. ನಮ್ಮ ಅಣ್ಣನ್ ಹೇಳ್ಬಿಡ್ತೀನಿ. ಹೇಳ, ಪರವಾಗಿಲ್ಲ. ಹೇಳುವ ಮೊದಲು ನಿನ್ನ ಅಣ್ಣನ ಕಾಂಟ್ಯಾಕ್ಟ್ ನಂಬರ್ ಕೊಡಾಯ್ತಾ? ಯಾಕೆ? ನಿನ್ನ ಅಣ್ಣನೊಟ್ಟಿಗೆ ಕಾಪಿ ಕುಡಿದು ಫ್ರೆಂಡ್ಶಿಪ್ ಮಾಡಿಕೊಳ್ಳುವ ಅಂತ. ರೀ, ನಿಮಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರಿ? ಇವೇ ಅದು ಬೇರೆ ಜಾಗದಲ್ಲಿ ಇರ್ತದ, ಫ್ಲವರ್ಸ್ ಗಳ ಮುಂದೆ ಇರುವುದಿಲ್ಲ. ನೀನ್ ಇದೇ ರೀತಿ ಮಾತಾಡ್ತಿರೋದ್ ನಮ್ಮ ಅಣ್ಣನ್ ಗೊತ್ತಾಯ್ತು ಅಂತಂದ್ರೆ ನೀನನ್ನ ಅಡ್ಡಡ್ಡ ಉದ್ದದ ಸೀಳ್ಬಿಡ್ತಾನೆ. ಎಂತದ ಕೆಲವು ನನ್ನನ್ನೆಂತ ನುಗ್ಗೆ ಮರ ಅಂತ ನೆನೆಸಿದ್ಯಾ? ಮುಟ್ಟಿದ ಕೂಡಲೇ ತುಂಡಾಗ್ಲಿಕ್ಕೆ ಅಲ್ಲ. ಆಗದಿಂದ ಅಣ್ಣ ಅಣ್ಣ ಅಂತ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಯಾರಾದ್ರೂ ನಿನ್ನ ಅಣ್ಣ? ಊತದಾಗಿ ಅಡ್ಡ ಬಂದವನು ನೀನು, ನಾನು ನಾತ. ಬಿಡ್ಲಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿಕ್ಕೆ? ಕುಂಟೆ ಬೆಲ್ಲೆ ಆಟ ಆಡ್ಲಿಕ್ಕೆ ಪಾರ್ಟ್ನರ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಣ್ಣ, ಸರಿಯಾದ ಸಮಯಕ್ಕೆ ಬಂದೆ ನೀನು. ಇವ್ ಯಾವನ ಅಷ್ಟೊತ್ತಿಂದ ನನ್ನ ರೇಗಿಸ್ತಾ ಇದ್ದಾನೆ. ಅವನು ನಮ್ಮ ಒಟಾರದವನವ. ಏನ್ ಹೇಳ್ತಾ ಇದ್ಯಾ ಅಣ್ಣ? ದೇವ್ರಂತ ನಿನ್ನಂಥವ್ರಿರೋ ಈ ವಠಾರದಲ್ಲಿ ಇಂಥ ದೆವ್ವನೂ ಇರ್ತಾರ? ಅಲ್ಲನ ಗಿಲಿರಾಜ, ಆಗದಿಂದ ಈ ಪೆಟ್ಟಗಮ್ಮಿಯನ್ನು ನೀನು ಅಣ್ಣ ಅಂದದ್ದ? ಹೌದು, ಇವರೇ ನಮ್ಮ ಅಣ್ಣ. ಅಲ್ಲನ ಕಟ್ಟದ ಕೋರಿ, ಈ ಮುಸುಂಟು ನನ್ನನ್ನು ಅಡ್ಡ ಅಡ್ಡ ಉದ್ದ ಉದ್ದ ಸೀಳ್ತದ. ಈ ಅಂಡೆ ಪಿರ್ಕಿ ಬೆಕ್ಕು ಬಿಡು, ಇಲ್ಲಿಯನ್ನು ಕಂಡ್ರೆ 100 ಕಿಲೋಮೀಟರ್ ದೂರ ಓಡ್ತಾನೆ. ಇವನು ನನಗೆ ಹೊಡಿತಾನ. ಅಕೋಣೈ ಅಣ್ಣ, ನಿನ್ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾ ಇದ್ದ ನೀನು? ಮಾತಾಡಿದ್ರೆ ಮಾತಾಡ್ಲಿ ಬಿಡವ, ಗಾಡ್ ಬಗಳಿದ್ರೆ ಗಾಡ್ ಲೋಕ ಹಾಳಾಗ್ತೈತೆ. ಇದ ಇವನ ಒರಿಜಿನಲ್ ಕ್ಯಾರೆಕ್ಟರ್. ಅಲ್ಲನ, ಆಗದಿಂದ ನೀನು ಇವನ ಬಗ್ಗೆ ಬಿಲ್ಡಪ್ ಕೊಟ್ಟದ್ದ? ಬಿಲ್ಡಪ್ ಕೊಡುವ ಮೊದಲು ಈ ಅಡಬೆ ಹೆಸರಾದ್ರೂ ಹೇಳಿರ್ತಿದ್ರೆ ನಾನೇ ಸ್ಟಾಪ್ ಅಂತಿದ್ದೆ. ಅಣ್ಣ, ನೀನ್ ಇಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಸುಮ್ಮನಿದ್ಯಲ್ಲ, ನನ್ಗೆ ಅವಮಾನ ಆಗ್ತಾ ಇದೆ. ಆದ್ರೆ ಅವನಿಗೆ ಆಗುದಿಲ್ಲ ಅಲ್ಲ ಕೆಲವು. ಎಂತದಕ್ಕೆ ಗೊತ್ತುಂಟಾ? ಇವನು ಇದೇ ನಮೂನೆ ನನ್ನ ಹತ್ರ ಎಷ್ಟೋ ಸರ್ತಿ ಬಯಸಿಕೊಂಡಿದ್ದಾನೆ. ಇವನ ಪರಿಚಯ ಇರುವುದು ನನಗೆ ಈಗಲ್ಲನ, ಈ ವಟಾರಕ್ಕೆ ಬರುವಾಗಲೇ ಇತ್ತು. ಅಲ್ಲನ ಗೊತ್ತುಬಿಟ್ಟ. ಹಾಗಾದ್ರೆ ಇವ್ನು ರೌಡಿ ಅಲ್ಲ? ಮಗ ದೇವಸ್ಥಾನದ ಗಂಟೆ ಸದ್ದುಗೆ ಎದುರ್ಕೊಬಿಟ್ಟವಲ್ಲು. ಇರು, ಅಣ್ಣಂಗೆ ಫೋನ್ ಮಾಡ್ತೀನಿ. ಅಣ್ಣ ಶಿಷ್ಯ ನಡಿಯ ಹೊರಡೋಣ. ನೋಡ್ಲಿ ಪಡೆಂಕ, ಈಕಿ 2 ದಿನ ನಮ್ಮ ಮನೆಯಾಗಿರ್ತಾಳ. ನೀ ಬ್ಯಾರೆ ಹುಡುಗಿಯರ ಜೊತೆ ನಡ್ಕೊಂಡಂಗ ಈಕಿ ಜೊತೆ ನಡ್ಕೋಬೇಡ. ಓಹೋ, ಆಯ್ತಾ ಮರ್ಲ. ಹುಡುಗಿಯರೊಟ್ಟಿಗೆ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ನಾನು ನಿನ್ನಿಂದ ಕಲ್ತುಕೊಳ್ಬೇಕು. ಈಗ ಇವಳೊಟ್ಟಿಗೆ ನಾನು ಮಾತನಾಡುದು ನಿನಗೆ ಇಷ್ಟ ಇಲ್ಲ. ನನಗೆ ಅಷ್ಟ ಅಲ್ಲಪ್ಪ, ಈಕಿಗೂ ಇಷ್ಟ ಇಲ್ಲ. ಆಕೆಗೂ ಇಷ್ಟ ಇಲ್ಲ. ಸರಿಯಾ? ಅವಳು ಒಬ್ಬಳೇ ಇರುವಾಗ ನಾನು ಮಾತನಾಡುತ್ತಿಲ್ಲ. ಓಕೆಯಾ? ಸಂಜೆ ರೆಡಿ ಆಗಾಯ್ತಾ? ಗಾಲಪ್ಪನ ಅಂಗಡಿಗೆ ಹೋಗುವ. ಯಾಕಪ್ಪ? ನನಗೆ ಕೋನ್ ಐಸ್ ಕ್ರೀಮ್ ತಿನ್ಬೇಕಂತ ಆಸೆ ಆಗಿದೆ. ರೀ, ನಿಮಗ್ ಕೋನ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆದ್ರೆ ನಮ್ಮ ಅಣ್ಣ ರೆಡಿ ಆಗ್ಬೇಕು. ನೀನು ಒಬ್ಬಳೇ ನನ್ನೊಟ್ಟಿಗೆ ಬರುದಿಲ್ಲ ಅಲ್ಲನಾ, ಅದಕ್ಕೆ ನಿನ್ನೊಟ್ಟಿಗೆ ಅವನಿಗೂ ಕೋನ್ ಐಸ್ ಕ್ರೀಮ್ ತಿನ್ನಿಸ್ತೇನೆ. ಬರೇ ಮೈಲಾರಿ ಮಿಶ್ರಿಕೋಟೆ ಮೈಲಾರಿ. ಮೀಶಿ ಮೇಲೆ ಕೈ ಇಟ್ರೆ ದಕ್ಷಿಣ ಸೈಡ್ ನೋಡಿದ್ರೆ ಉತ್ತರಕ್ಕೆ ಮಳೆ ಆಗ್ತದ, ಉತ್ತರಕ್ಕೆ ಸೈಡ್ ನೋಡಿದ್ರೆ ದಕ್ಷಿಣಕ್ಕೆ ಮಳೆ ಆಗ್ತದ. ನಡಬಾರ್ ಕುಡಿದ್ರೆ ಹಾರಾಡ್ಕೊಂಡ್ ಬಂದವ್ರು ತೂರಾಡ್ಕೊಂಡು ಹೋಗ್ತಾರ. ತೂರಾಡ್ಕೊಂಡು ಹೋಗ್ತೀನಿ, ಆದ್ರೆ ಈಗಲ್ಲ, 6 ಗಂಟೆ ಮೇಲೆ. 6 ಗಂಟೆ ಏನ್ರಿ? 12 ಗಂಟೆಗೆ ಬೇಕಾದ್ರೆ ತೂರಾಡ್ಕೊಂಡು ಹೋಗ್ರಿ. ನೀವ್ಯಾರು ನಮ್ಮ ಮನೆಗೆ ಯಾಕೆ ಬಂದಿರಿ ಅದನ್ನ ಮೊದ್ಲು ಹೇಳ್ರಿ. ಅಕ್ಕ, ಇವರೇ ನಮ್ಮ ಅಣ್ಣ.
ಜಕ್ಕೂರ್ ಜಗದೀಶು. ಯಾಕೆ ಹೆಸರು ಕೇಳಿದ ತಕ್ಷಣ ಸಪ್ಪೆ ದಾರದಲ್ಲಿ ಕರೆಂಟ್ ಪಾಸ್ ಆದಂಗಾಯ್ತಾ? ಅಲ್ಲ ಇದ್ಯಾರಪ್ಪ ಸಪ್ಪೆದಾರದಲ್ಲಿ ಕರೆಂಟ್ ಕೊಡೋರು? ಈ ವಿಷಯ ಮೊದ್ಲೇ ಗೊತ್ತಿದ್ರೆ ನನ್ನ ವಟಾರಕ್ಕೆಲ್ಲ ಸಪ್ಪೆದಾರದಲ್ಲೇ ಕರೆಂಟ್ ಕೊಡಿಸ್ಬೋದಿತ್ತಲ್ಲ. ಶಿಷ್ಯ ಇದ್ಯಾರೋ ಸೇಲ್ ಆಗದಿರೋ ಸುಣ್ಣದ ಬೆಲ್ಲ? ನಾನ್ ವೆಜಿಟಬಲ್ ಫ್ರೂಟ್ ಏನ್ ಲಾಂಗ್ ಅಂತ ಮಾತಾಡ್ತೀರಿ? ಜಾಸ್ತಿ ಮಾತಾಡ್ಬೇಡ. ಅಣ್ಣನ ಬಗ್ಗೆ ನಿನ್ಗೆ ಇನ್ನು ಏನು ಗೊತ್ತಿಲ್ಲ. ಕೈ ತೋರಿಸಿ ಮಾತಾಡಬೇಡ. ಇವ್ರ ತಮ್ಮನ ಬಗ್ಗೆ ನಿನಗೂ ಗೊತ್ತಿಲ್ಲ. ಮುಕುಂದ ಮೊದ್ಲ ಹೇಳೋದ್ ಕೇಳು, ಆಮೇಲೆ ಮಂಜಾನ್ಗತ್ತೆ ಜಿಗದಾಡು ಅಂತೆ. ಅದು ಇಷ್ಟ ಏನು ಹೌದೇ? ನನ್ನ ಹೆಸರು ಕೇಳಿದ್ರೆ ಇಡೀ ಬೆಂಗಳೂರೇ ಬೆವರಲ್ಲಿ ಬೆವ್ತೋಗುತ್ತೆ. ಅಂತದ್ರಲ್ಲಿ ಒಬ್ಬ ಕೋಡಂಗಿಗೆ ಬೀಳಪ್ ಕೊಟ್ಬಿಟ್ಟು ನನ್ನ ತಂಗಿ ನನ್ನನ್ನು ಎದುರಿಸ್ಬಿಟ್ಲಲ್ಲ. ರೀ ಮಗ್ಗ ಅವ್ರ ಮಗ್ಗ ಇರೋದು ನಿಮ್ಮೂರಲ್ಲಿ, ನಾನು ಜಗ್ಗ. ಮದಗ ಬಿಡ್ರಿ. ಏನ್ರಿ ನನ್ನ ಕೂಡಂಗಿ ಅಂತೀರಿ? ಓ ರಾತಿನಿ, ನಿನ್ನನ್ನು ನೋಡಿದರೆ ಎಲ್ಲರಿಗೂ ಹಾಗೇ ಕರಿಬೇಕಂತೇಳಿ ಅನಿಸ್ತದೆ ಬಿಡ. ನೀ ಮೀನ್ನ ತೋರ ಕೈಯಾಗ ಉಪ್ಪಿದ್ರ ಮಾಡ್ಕೋ ಹೋಗ್ರಿ. ಅದು ಬಿಟ್ಟು ಇಲ್ಲಿ ಬಂದು ಯಾಕೆ ಸಿಡಿಸ್ತೀರಿ? ಅಕ್ಕ, ಈ ಚಿಂಗ್ಲಿ ಮಂಗ್ಲಿ ವಿಷಯ ಬಿಡು. ಏನಿದು ಗಲಾಟೆ? ಕ್ಲಿನಿಕ್ ವರ್ಗೂ ಶಬ್ದ ಕೇಳಿಸ್ತಿತ್ತು. ಪಾಪ ನನ್ ಪೇಷಂಟ್ ಗಳೆಲ್ಲ ಬೆಚ್ಬಿಟ್ರು. ನಿನ್ನ CLINC ಒಳಗ PHINT ಬಂದ್ರ? ನಿಮ್ಮ ಕ್ಲಿನಿಕ್ಗೂ ಪೇಷಂಟ್ಸ್ ಬಂದ್ರ ಅಂತಿದ್ದಾನೆ. ಅಲ್ಲದ ಪಿಂಟಿ, ನನ್ನ ಕುಳ್ಳಿಯೇ ಮೆಟ್ರಸ್ ಆಗಿ ಬಂದು ಪೇಷಂಟ್ ಆಗಿದ್ದಾಳೆ. ಇನ್ನೊಳ ಕ್ಲಿನಿಕ್ಗೆ ಪೇಷಂಟ್ಗಳು ಬರ್ತಾರ? ಬಂದ ಅದೇನಂತಂದ್ರೆ ಇಷ್ಟ ಆತು. ಈ ಜಾನಕಿ ಅವರೇ, ನಿಮ್ ಸ್ವಾರ್ಥಕ್ಕೋಸ್ಕರ ಈ ರೀತಿ ಎಲ್ಲ ಮಾಡೋ ತಪ್ಪಲ್ವೇನ್ರಿ? ಕರೆಕ್ಟ್ ಆಗಿ ಹೇಳಿದೆ ಮಗು. ರೀ, ನಾನು ಮಗು ಅಲ್ಲ, ಡಾಕ್ಟರ್ ಮಂದಾಕಿನಿ. ನನ್ನ ನಕ್ರೆ ಏಂಜಲ್, ನಕ್ರ ನೋಡೋಗೆ ಡೆವಿಲ್. ನನ್ನ ಕಣ್ಣಿಗೆ ನೀನು ಮಗು ತರನೇ ಕಾಣ್ತೀಯ ಬಿಡು. ಒಂದ್ ಮಾತು ಹೇಳ್ತೀನಿ. ಅಲ್ಲ, ನನ್ನ ತಂಗಿ ಏನೋ ಅವಕಾಶವಾದಿ, ಅವಳು ಬಚಾವಾಗೋದಕ್ಕೆ ಈ ತರ ಕೆಲಸ ಮಾಡ್ಬಿಟ್ಲು. ಅವಳು ಕೊಟ್ಟಿದ್ ಬಿಲ್ಡಪ್ ಅಂತ ಗೊತ್ತಿದ್ರು ಅವಳನ್ನು ಕರ್ಕೊಂಬಂದು ನಿಮ್ ಮನೆಗೆ ಇಟ್ಕೊಂಡಿದ್ರಲ್ಲ, ನಿಮಗೆ ಎಷ್ಟು ಧೈರ್ಯ ಇರ್ಬೇಕು. ಇದರಲ್ಲಿ ಧೈರ್ಯದ ಮಾತು ಎಲ್ಲಿಂದ ಬಂತು ಸ್ವಾಮಿ? ಒಂದು ಹೆಣ್ಣು ಬಂದು ತನ್ನ ಕಷ್ಟವನ್ನು ಹೇಳಿಕೊಂಡಾಗ ಕನಿಕರ ಪಡೆದವರು ಒಂದು ಮನುಷ್ಯರ? ಅದು ನಮ್ಮ ನಾತನ ಇರೋ ಜಾಗದಾಗ. ಎಕ್ಸಾಕ್ಟ್ಲಿ. ಓ ಗುರುನಾಥ್, ಎಂತ ಸಾವುದ ಎಕ್ಸಾಕ್ಟ್ಲಿ? ನಿಮ್ಗೆ ಎಂತದಕ್ಕೆ ಬೇಕು ಮಾರ್ರೆ ಬೇರೆಯವರ ಕಷ್ಟ ಸುಖ? ಕರೆಕ್ಟ್ ಆಗಿ ಹೇಳಿದೆ ತಂಗಿಯವ. ಥ್ಯಾಂಕ್ಸ್ ಅಣ್ಣ. ಎಂತ ಧೂಪದ ಟ್ಯಾಂಕ್ಸ? ಅವಾಗ ಇಬ್ಬರು ಪ್ರೇಮಿಗಳನ್ನು ದೂರ ಮಾಡೋದು ಸರಿಯಲ್ಲ? ನೀ ಮೀನಾತವ್ರ ಇದು ಅವ್ರ ಮನೆಗ್ ಸಂಬಂಧಪಟ್ಟ ವಿಚಾರ ರೀ. ನಾವ್ಯಾಕಾದ್ರೂ ಹೋಗಿ ಬೀಳ್ಬೇಕ್ರಿ? ನೋಡ್ರಿ ಸರ, ಏನೋ ಗೊತ್ತಿಲ್ದ ನಿಮ್ ತಂಗಿ ನಮ್ ಮನ್ಯಾಗ ಇರ್ಸ್ಕೊಂಡಿವ್ರಿ. ಈಗ ನೀವ್ ಬಂದಿರಲ್ಲ, ನಿಮ್ ತಂಗಿ ನೀವು ಕರ್ಕೊಂಡ್ ಹೋಗ್ರಿ. ಅಕ್ಕ, ನೀನ್ ಈ ರೀತಿ ಮಾತಾಡ್ತಾ ಇದೀಯಾ? ಮೀನಾಥವ್ರೆ, ನೀವೊಬ್ರೇ ನನ್ ಪರವಾಗಿ ಮಾತಾಡ್ತಾ ಇರೋದು. ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ. ಅವನಷ್ಟೇ ಯಾಕಮ್ಮ, ನಾನು ನಿನ್ ಪರವಾಗಿ ಇದ್ದೀನಿ. ಥ್ಯಾಂಕ್ಸ್ ದಪ್ಪಲೆ. ಇಂಥ ಒಳ್ಳೆ ಕೆಲಸವನ್ನೇ ಮಾಡ್ತೇವೆ, ಆದಷ್ಟು ಬೇಗ ನಿಮಗೂ ಮದುವೆ ಆಗ್ತದೆ. ನಾನು ಹಾಗೆ ಅಂದ್ಕೊಂಡಿದ್ದೀನಿ ಕಣೋ. ಏನ್ರಿ, ಏನೋ ನೋಡೋಣ ಅಂತ ಸುಮ್ಮನಿದ್ರೆ ಎಲ್ರು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದೀರಾ? ಏನೋ ನೀವೆಲ್ಲರೂ ಸೇರ್ಕೊಂಡು ನನ್ನ ತಂಗಿಗೆ ಸಪೋರ್ಟ್ ಮಾಡಿ ನನ್ನನ್ನು ಅಪೋಸ್ ಮಾಡ್ತೀರಾ? ಎಲ್ಲರೂ ಅಲ್ರಿ ಸರ್, ಇವ್ರಿಬ್ರಿ. ರೀ ಮೈಲಾರಪ್ಪನವ್ರೆ, ಇವ್ರಿಗೆ ಯಾಕೆ ಹೆದರ್ತೀರಿ? ಇವ್ರೇನು ಹುಲಿನ ಸಿಂಹನ? ರೀ ಜಗದೀಶ್ ಅವ್ರೆ, ಹೇಳು ಕಂದ. ಅಂದಲ್ರಿ ಮುಕುಂದ, ನೋಡ್ರಿ ನಿಮ್ ತಂಗಿಗೆ ಆದ್ರೆ ಮದುವೆ ವಯಸ್ಸು ಬಂದದ. ಈಗ ಅವರು ಕಾನೂನು ಪ್ರಕಾರ ಯಾರನ್ನ ಇಷ್ಟಪಡ್ತಾರೋ ಅವ್ರು ಮದುವೆ ಆಗ್ಬೋದು. ಇದು ನಿಮ್ಗೆ ಗೊತ್ತಿಲ್ಲ? ಎಷ್ಟೋ ಮಾತಾಡ್ತೀಯ. ಏ ಧಾನ್ಯ, ಅವ ನಿಮಗ ಅಣ್ಣ ಇರ್ಬೋದ, ನನಗಲ್ಲ. ಇವನ್ಗೆ ಹುಲಿ ಅಂತ ಅಣ್ಣ ನಾನಿದ್ದೀನಿ. ನನ್ನ ತಮ್ಮ ಅಂತ ಒಪ್ಕೊಂಡ್ಬಿಟ್ಯಾ? ನಿನ್ನ ಮಾತು ಕೇಳಿ ಕಳೆದೋಗ್ಬಿಟ್ಟೆ ಕಣೋ. ಅಂದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಮೇಲೆ ತಿರುಗಿ ಬೀಳ್ತೀರಾ? ಹಂಗೇನಿಲ್ರಿ ಸರ. ಹೌದು, ನಾವು ನಿಮ್ಗೆ ತಿರುಗಿ ನಿಲ್ತೇವೆ. ಎಂತ ಮಾಡ್ತೀರಾ? ಗಲಾಟೆ ಮಾಡ್ತೀರಾ? ಪೊಲೀಸರಿಗೆ ಫೋನ್ ಮಾಡ್ಬೇಕಾ? ಇಷ್ಟಕ್ಕೆಲ್ಲ ಪೊಲೀಸ್ನವ್ರು ಯಾಕೆ? ಹೊರಗಡೆ ನಿಮ್ಮನ್ನು ವಿಚಾರಿಸ್ಕೊತೀನಿ ಬಿಡು. ಏ ಹೋಗ್ರಿ ರೀ, ನಿಮ್ಮಂತವ್ರು ಬಹಳ ಮಂದಿ ನೋಡಿನಿ. ನಾನ್ ನಿಮಗ OPEN CHALLENG ಮಾಡ್ತೀನಿ. ಓಪನ್ ಚಾಲೆಂಜ್ ಮಾಡ್ತೀನಿ. ನಿಮ್ಮ ತಂಗಿ ಇಷ್ಟಪಟ್ಟು ಹುಡುಗಂತ ದಿನ ಮದುವೆ ಮಾಡ್ತೀನಿ. ಅದೇನ್ ಮಾಡ್ಕೊಂತಾರ ಮಾಡ್ಕೋವ್ರಿ. ನೋಡಕ್ಕೆ ಮೈಯುಜ್ಜ ಕಲ್ಲಿದ್ದಂಗಿದ್ದೀಯಾ, ಇಷ್ಟ ಮಾತಾಡ್ತೀಯಾ? ಏ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ನಂದು ತಲೆ ತಿರುಗ್ತೈತೆ. ಶಿಶಾ, ಇವನ್ ಜೊತೆ ಯಾಕೋ ಜಗಳ ಮಾಡ್ತಾ ಇದೀಯಾ? ಹೇಗೂ ಚಾಲೆಂಜ್ ಹಾಕಿದ್ರಲ್ವಾ, ತಾಕತ್ತಿದ್ರೆ ಮದುವೆ ಮಾಡ್ಲಿ ಬಿಡೋ. ತಾಕತ್ತಿದ್ದಕ್ಕೆ ಹೇಳಿಕತ್ತಿದ್ದ ಮದ್ವಿ ದಿನ ಮುಹೂರ್ತ 2 FIX ಮಾಡಿ PHING ಮಾಡ್ತೇವೆ. ಫಿಕ್ಸ್ ಮಾಡಿ ಫೋನ್ ಮಾಡ್ತೀವಿ. ಬಂದ್ ಅಕ್ಕಿ ಕಾಳ ಹಾಕಿ ಹೊಟ್ಟೆ ತುಂಬ ಉಂಡವ್ರಿ. ಶಿಶಾ, ನಡೀರೋ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮುಕುಂದವ್ರೆ, ಥ್ಯಾಂಕ್ಸ್ ಎ ಲಾಟ್. ನಿಮ್ ಈ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ಇಲ್ಲಿ ಪುಟ್ಟು ನನ್ನ ತಾಲಿ ಪಟ್ಟು ಏನೋ ಈ ರೇಂಜ್ ಅಲ್ಲಿ ಆವಾಜ್ ಹಾಕ್ಬಿಟ್ಟೆ. ಪ್ರೀತಿ ತಾಕತ್ತಂದ್ರೆ ಹಂಗಿದ್ದೀನಿ.
ನೀನ್ ನನ್ನ ಪ್ರೀತಿ ಮಾಡಿದ್ರು ಇದೆಲ್ಲ ಅರ್ಥ ಆಗ್ತಿತ್ತು. ಏ ಚಿಂಪಾಂಜಿ ಕಾರಂಜಿ ನೋಡು ಒಳ್ಳೆಯವನಾಗಿದ್ಯಾ, ಹೀಗೆ ಇದ್ಬಿಡು. ಸುಮ್ನೆ ನನ್ನ ರೊಚ್ಚಿಗೆ ಬಸಿ ಕೆಟ್ಟವಳನ್ನಾಗಿ ಮಾಡ್ಬೇಡ. ಸಾಕ್ ನಿಲ್ಲಿಸ್ರೆ ನಿಮ್ ಕೋಳಿ ಜಗಳನ. ಬೆಕ್ಕಿ ಚೆಲ್ಲಾಟ ಅಂದ್ರೆ ಇಲ್ಲಿ ಪ್ರಾಣ ಸಂಕಟ ಅನ್ನೋಂಗ ಒಟ್ಟು ಎಲ್ಲರೂ ಸೇರಿ ನಮ್ಮ ಮನೆ ಉಳಿಸ್ಬೇಕಂತ ಕಾಯ್ಲಿಕತ್ತೀರಲ್ಲ. ಮಾತಾಡೋದು ಮತ್ತಿನ್ನೇನ್ರಿ ಮೀನಾತವ್ರ ಹೇಳಿ ಕೇಳಿ ಇವ್ರನ್ನ ದೊಡ್ಡ ರೌಡಿ ಇಲ್ಲಿಂದ ಸೈಲೆಂಟ್ ಆಗಿ ಹೋಗ್ಯಾರಂದ್ರ ಏನೋ ಒಂದು ಸ್ಕೆಚ್ ಹಾಕಿ ಹೋಗಿರ್ತವ್ರಿ. ಅದೆಲ್ಲ ನಮ್ ಹುಚ್ಚುತನ, ಸುಮ್ಮಿರವ. ಆತರ ಏನೂ ಆಗಲ್ಲ. BP ಅವ್ರ ಅಪ್ಪ ನನಗೂ ಇಲ್ಲ, ನೀನು ಬರ್ಸ್ಕೋಬೇಡ, ಸುಮ್ನಿದ್ ಬಿಡಯ್ಯ. BP ಅಲ್ಲ ಕಣ, MP. ಮದಪ್ಪಿ ಬಿಡ್ರಿ. ಅವ್ರ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಲಿಕ್ ಬಂದ್ರೆ ನೀವು ನಮ್ ಜೊತೆ ಇರ್ತಿರೋದಿಲ್ರಿ? ಹೆಚ್ಚು ಕಡಿಮೆ ಮಾಡೋವರೆಗೂ ಜೊತೆಲಿ ಇರ್ತೀನಿ ಕಣ. ಮಾಡಿದ್ಮೇಲ್ರಿ ನಮ್ದೇ ನಮ್ಗೆ ಹೆಚ್ಚು ಅಂತ ಓಡ್ಬಿಡ್ತೀವಿ. ಜಾನಕಿ ಜಾನಕಿ ಮೊದಲನೇ ಸರ ಕರ್ದಾಗ್ಲೇ ಕೇಳಿಸ್ತು. ಏನ್ ಹೇಳಿ? ಏನ್ ಬಟ್ಟೆ ಹೋಗಿತಿದ್ದೀರಿ? ಇಲ್ಲ, ಪಾತ್ರೆ ಬೆಳಗ್ತಾ ಇದೀನಿ. ಮತ್ತಿನ್ನೇನ್ರಿ, ಬಟ್ಟೆ ಒಗಿತಾ ಇರೋದನ್ನ ನೋಡಿನು ಬಟ್ಟೆ ಒಗಿತಿದ್ದೀರಿ ಅಂತ ಕೇಳ್ತಿರಲ್ಲ. ಪ್ರಾರಂಭಕ್ಕೆ ಹಾಕಿ ಕೇಳ್ದೆ. ಪ್ರಾರಂಭ ಆಯ್ತಲ್ಲ, ಮುಂದರ್ಸಿ. ನಿಮ್ಗೆ ಸುತ್ತಿ ಬಳಸಿ ಮಾತಾಡೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ನನಗೂ ಇಷ್ಟ ಇಲ್ಲ. ಅದಕ್ಕೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನನ್ನನ್ನು ಕಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸತ್ತಿರೋ ನಮ್ಮ ಅಪ್ಪ ನೆನ್ಪಾಗ್ತಾರೆ. ಮತ್ತಿನ್ನೇನ್ರಿ, ನಾನ್ ವಠಾರಕ್ ಬಂದಿನ 2 ದಿನಾನೂ ಆಗಿಲ್ಲ. ನಿಮ್ಮನ್ ಕಂಡ್ರೆ ನನ್ಗೆ ಏನ್ ಅನ್ನಿಸ್ಬೇಕು? ಅದೇನ್ ಹೇಳ್ಬೇಕು ಅಂತಿದ್ದೀರಾ ನೇರವಾಗಿ ಹೇಳಿ. ಅದು ಸರಿನೇ ಬಿಡಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನೀವು ಲವ್ ಮಾಡಿರೋ ಹುಡುಗನ ಜೊತೆ ನಿಮ್ಮನ್ನ ಮದುವೆ ಮಾಡ್ಕೊಡೋದಕ್ಕೆ ನಿಮ್ಮ ಮನೆಯವರು ಒಪ್ತಾ ಇಲ್ಲ. ಅದಕ್ಕೆ ಈ ಲವ್ ಗಿವು ಎಲ್ಲ ಬಿಟ್ಟು ಬೇರೆ ಹುಡ್ಗನ್ ಮದ್ವೆ ಆಗು ಅಂತ ಹೇಳ್ತಿದ್ದೀರಾ ಅಲ್ವಾ? ಚೇ ಬೇರೆಯವ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನೋಡಿ, ನಾನೊಬ್ಬ ಶ್ರೀಮಂತ. ನನ್ನ ವಠಾರ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ. ನೀವ್ಯಾಕೆ ನನ್ನನ್ನು ಮದುವೆ ಆಗ್ಬಾರ್ದು? ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಅದು ಅಲ್ಲದೆ ನನ್ನಂತ ಶ್ರೀಮಂತನ ಜೊತೆ ನಿಮ್ ಮದುವೆ ಆಗ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಮನೆಯವರು ಒಪ್ಕೋತಾರೆ. ರೀ, ನೀವೆಲ್ರೂ ನನಗ್ ಸಪೋರ್ಟ್ ಮಾಡಿದ್ದನ್ನ ನೋಡಿ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ನಾನ್ ತುಂಬಾ ಒಳ್ಳೆಯವನೇ. ನನ್ನನ್ನು ಮದುವೆ ಆದ್ಮೇಲೆ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ನಾನೊಬ್ಬ ಹುಡ್ಗನ್ನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿದ್ದು ನನ್ನ ಮದ್ವೆ ಆಗು ಅಂತ ಹೇಳ್ತಿದ್ದೀರಲ್ಲ, ನೀವ್ ಒಳ್ಳೆಯವರ? ಅವ್ರು ಬಾರಿ ಒಳ್ಳೆಯವ್ರ ಜಾನಕಿ. ಆದ್ರ ಮದ್ವಿ ವಿಷಯದಾಗ ಎಲ್ಲ ಮರ್ತ್ ಬಿಡ್ತಾರ. ರೇಣುಕವ್ವ, ನೀನಾದ್ರೂ ಸ್ವಲ್ಪ ತಿಳಿಸಿ ಹೇಳವ್ವ. ನಾ ಏನ್ ಹೇಳಲ್ರಿ MP ಅವ್ರ, ನಾ ಬರೋಕ್ಕಿಂತ ಮೊದ್ಲ ನಿಮ್ ಯೋಗ್ಯತೆ ಏನೋದಕ್ಕೆ ಗೊತ್ತಾಗ್ಯದಲ್ಲ. ಏನ್ ರೇಣುಕವ್ವ ಈ ತರ ಮಾತಾಡ್ತಿದ್ದೀಯಾ? ಮತ್ತಿನ್ನೇನ್ರಿ, ದೊಡ್ಡ ಮನುಷ್ಯರ್ಗತೆ ಇವ್ರ ಅಣ್ಣನ್ ಮುಂದ ಇಕ್ಕಿ ಲವ್ ಮಾಡಿರೋ ಹುಡುಗನ್ ಜೊತೆ ಮದ್ವಿ ಮಾಡಿಸ್ತಾನ ಚಾಲೆಂಜ್ ಮಾಡಿ, ಈಗ ನೀ ಲವ್ ಮಾಡಿರೋ ಹುಡುಗನ್ ಬಿಟ್ಟು ಬಿಡವ ಅಂತ ಹೇಳ್ತಿರಲ್ಲ. ಈ ಮಾತನ್ನ ಇವ್ರ ಅಣ್ಣಗ್ ಹೇಳಿದ್ರ ನಮ್ಮ ಮೇಲಿನ ಸಿಟ್ಟಾರೆ ಕಡಿಮೆ ಆಗ್ತಿತ್ತು. ರೇಣುಕವ್ರ, ನಮ್ಮನ್ನ ಡುಬಾಕೊಡ್ರು ಹೋದ್ರಿ, ಆದ್ರ ನಾ ಹಂಗಲ್ಲ. ಮಾಡ್ರು CHLLNG ನಾ ಉಳಿಸ್ಕೊಂತೀನಿ. ಚಾಲೆಂಜ್ ಅನ್ನು ಉಳಿಸ್ಕೋತೀನಿ ಅಂತಿದ್ದಾನೆ. ಜಾನಕಿ ಅವ್ರ, ಹೇಳಿ ಅಣ್ಣ. ನೀವು ನನಗೆ ಅಣ್ಣ ಅನ್ಲಿ ಅಂದ್ರು ನಾ ನಿಮ್ಗೆ ಅಣ್ಣನ. ನೀವೇನ್ ಹೆದರಕ್ ಹೋಗ್ಬೇಡ್ರಿ. ನಾನ್ ನಿಮ್ಗ ನಮ್ಮ ಅಣ್ಣನ ಮದುವೆಗೆ ಅಂತ ಹೇಳಂಗಿಲ್ಲ. ಆದ್ರೂ ಒಂದ್ ಮಾತು ಹೇಳ್ತೀನಿ, ಯಾರಿಗೇ ಆದ್ರೂ ಖಾಲಿ ನಿಂತಿರೋ CAR ನೋಡಿದ್ರೆ ಕಾರ್ ನೋಡಿದ್ರೆ ಓಡಿಸ್ಬೇಕನ್ನಸ್ತೈತಿ ಅಲ್ವೇ? ಮತ್ತಿಲ್ವೇ? ಅದಕ್ಕೆ ನೀವು ನಿಮ್ಮ ಪ್ರಿಯಕರನ್ನ NUMBR ಕೊಡ್ರಿ. ನಂಬರ್ ಕೊಡಿ ಅಂತಿದ್ದಾನೆ. ಮಾತಾಡಿ ಕರೆಸ್ತೀನಿ. ಓಹೋ, ಕರೆಸ್ಬಿಟ್ಟು ಇವ್ರನ್ನೇನ್ ಕಳಿಸ್ಬಿಡ್ತೀರೇನೋ? ಹಂಗ ಕಳ್ಸಂಗಿಲ್ಲ, ಮದ್ವಿ ಮಾಡಿ ಕಳಿಸ್ತಾನೆ. ಮದ್ವೆ ಮಾಡ್ಸಕ್ಕೆ ತಮ್ಮ ಹತ್ರ ದುಡ್ಡು ಎಲ್ಲಿದ್ಯೋ? ಇಲ್ದೇ ಇರ್ಬೋದ, ಸಾಲ ಮಾಡ್ತೀನಿ, ಆಮೇಲೆ ಭಾಗ ಬಂದ್ಮೇಲೆ ತೀರಿಸ್ತಾನೆ. ನಾನ್ ವೆಜಿಟಬಲ್ ಫ್ರೂಟ್. ಅದು ನೀವೇ. ನೀವು NUMBR ಕೊಡ್ರಿ. ಏನಂದ್ರು ಮುಕುಂದ? ಬರ್ತಾರಂತ? ಬರ್ಲಿಲ್ಲ ಅಂದ್ರೆ ಬಿಡ ಯಾರೇ. ನಾಯಿದ ಕಣ್ಣು, ಪುಚ್ಚದ ಕಣ್ಣು, ಕೋರ್ದ ಕಣ್ಣು, ಬೋರ್ದ ಕಣ್ಣು, ಪಂಜಿದ ಕಣ್ಣು, ಜಿಂಜಿದ ಕಣ್ಣು, ಎನ್ನ ಕಣ್ಣು, ನಿನ್ನ ಕಣ್ಣು, ಆ ಮೆಡ್ರಾಸ್ ಆಯಿನ ಕಣ್ಣು, ನಮ್ಮ ಒತ್ತಾರದ ಮಾತಾ ಪದಗಳ ಕಣ್ಣು, ಸೈದೆ ಪಾಡು. ನೋಡ್ರಿ, ಎಲ್ಲಾರು ಹೆದರ್ಕೊಂಡು ಸಾಯಕತ್ತಿದ್ರಲ್ಲ, ಮದುವೆ ಆಗೇ ಹೋತ. ಮದುವೆನೂ ಆತು, ಆದ್ರ ಅವ್ರ ಚಾಲೆಂಜ್ ಮುಗಿಲಿಲ್ಲ. ಯಾವಾಗ ಎಲ್ಲಿಂದ ಬಂದ್ ತ್ರಾಸ್ ಕೊಡ್ತಾರ ಯಾರಿಗ್ ಗೊತ್ತು? ಹೇಳ್ಕವ್ರೆ, ಅದಕ್ಕೆ ಹೆದರಿ ಸಾಯ್ತೀರಿ. ಮದುವೆ ಆಗೇ ಹೋಗೈತ್ಲ. ಯಪ್ಪ ಕುಲ್ಕಂದ, ಮದುವೆ ಆದ ಖುಷಿನಾಗ ಅದನ್ನ ಬಡದ ಹಾಕ್ಬಿಡ್ತೀನಿ. ಉಳ್ಕೊಂಡಲ್ರಿ ಮುಕುಂದ. ಮದಕ್ಕಂದ ಬಿಡ್ಲಿ, ಹೆದರಿಕೆ ಆಗದೆ ಇರ್ತದಲ್ಲಿ. ಈಗ ಏನ್ ಇವ್ರ ಅನ್ನ ಬಂದಿಕ್ ಈಗ ಆಶೀರ್ವಾದ ಮಾಡ್ಯ ನಾನು ಗುಂಪು ಕಟ್ಕೊಂಡ್ ಬಂದಾರ ನಮ್ನೆಲ್ರು ಬಡ ಬಾಯಿಗೆ ಹಾಕೊತಾನ. ಅವಂಗ ಅಷ್ಟೊಂದು MTR ಇದ್ದಿದ್ರೆ, ಮೀಟರ್ ಇದ್ದಿದ್ರೆ ಇಷ್ಟೊತ್ತಿಗೆ ಯಾಲೆ ಬಂದು ಮದುವೆ ತಡಿತಿದ್ರೆ. ನಾವ್ ನಿನ್ನೆ PHON ಮಾಡಿ ಫೋನ್ ಮಾಡಿ ಮದುವೆ ಇಷ್ಟೊತ್ತಿಗೆ ಐತಿ, ಮೂರ್ತಿ ಇಷ್ಟೊತ್ತಿಗೆ ಐತಿ ಅಂತ ಹೇಳೇನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೀನ್ ಯಾಕೋ ಬಚ್ಚಿಟ್ಕೊಂಡೆ? ನಿನ್ಗೂ ಏನಾದ್ರೂ ದೃಷ್ಟಿ ತೆಗಿಬೇಕೆ? ಅದು ಅವ್ರ ತಲೆ ಹೊಡ್ಯಾಕ ಒಂದು
ಅಟ್ಟಿಕಲ್ ಹುಡ್ಕೊಂಡಂತ ಹೋದೆ ಬರೇ ಸಣ್ಣ ಸಿಕ್ಕು. ಅವ್ರ ಕೈ ಹಿಂದೆ ಬಚ್ಚಿಟ್ಕೊಂಡ್ ಬರ್ತಿರೋದ್ ನೋಡ್ತಿದ್ರೆ ಪಿಸ್ತೂಲು ಲಾಂಗು ತರ್ತಿದ್ದಾರೆ ಅನ್ನಿಸ್ತಿದೆ. ಹಂಗೆಲ್ಲ ಮಾತಾಡಕೋಬಿಡ ಸುಮ್ಮೀರು. ಎಂತದಕ್ಕ ಕಾಯಿ ಮುಂಚಿ ಭಯ ಆಗ್ತಾ ಉಂಟಾನ? ಯಾವ್ದಕ್ಕೂ ನಾವಿಬ್ರು ಇಲ್ಲಿಂದ ಜಾಗ ಖಾಲಿ ಮಾಡಿ ಚಲೋ ಅನಿಸ್ತೈತೆ. ಹೌದ್ರಿ, ನೀವ್ ಹೇಳಿಕತ್ತದ್ ಖರೆ ಅದರಿ. ಬರೀ ಹೋಗುನು. ನಿಂತ್ಕೊಳ್ರಿ. ಯಾಕ್ರಿ ನೀವು 3 ಜನ ಓಡಾಕ್ತಾ ಇದ್ದೀರಾ? ಸರ ಇದ್ರೊಳಗ ನಮ್ ತಪ್ಪೇನು ಇಲ್ರಿ. ಹೌದ್ರಿ, ತಪ್ಪೆಲ್ಲ ಇವ್ನರಿ. ಹೌದ್ರಿ. ತಪ್ಪು ಯಾರ್ದಾದ್ರೇನು, ನೀವೆಲ್ಲ ಒಂದೇ ಟೀಮ್ ತಾನೆ. ನಾನು ಅದಕ್ಕೆ ಬರ್ಕೊಂಡೆ ಇದೆಲ್ಲ ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಏನಂತ ಪಡ್ಕೊಂಡ್ರಿ ಬಾವ? ಮತ್ತೆ ನನ್ ತಂಗಿನ ಮದುವೆ ಮಾಡ್ಕೊಂಡಿದಾರ ಅಂದ್ಮೇಲೆ ನಾವಿಬ್ರು ಬಾವ ಬಾ ಮೈದ ತಾನೆ. ಸರ್, ನೀವು ಪ್ರೀತಿಯಿಂದ ಮಾತಾಡ್ತಿದ್ರೋ ಅಥವಾ ಕೋಪನ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ರೋ ಸರ್? ಅರೆ ಏನ್ ಬಾವ, ಮದುವೆ ಮಾಡ್ಕೊಂಡು ಸಂಬಂಧಿಕರ ಆದ್ಮೇಲೆ ಕೋಪ ಯಾಕೆ? ನಿನ್ ಮದುವೆ ನೋಡೋ ಭಾಗ್ಯ ಅಂತ ನನ್ಗೆ ಸಿಗ್ಲಿಲ್ಲ. ಕೊನೆ ಪಕ್ಷ ಈ ಸೀರೆನಾದ್ರೂ ಇಟ್ಕೊಳವ ಬಾವ. ಹ್ಯಾಪಿ ಮ್ಯಾರೇಜ್ ಆಯ್ತಾ? ಅಲ್ರಿ ಸರ, ನಿಮಗ್ ತಾಕತ್ತಿದ್ರ ನೀನ್ ನನ್ ತಂಗಿ ಮದ್ವಿ ಮಾಡಿಸ್ರಿ ಅಂತ ಚಾಲೆಂಜ್ ಮಾಡಿದವ್ರು ಈಗ ನೋಡಿದ್ರ ಸೈಲೆಂಟ್ ಆಗಿ ಬಂದ್ ಗಿಫ್ಟ್ ಕೊಟ್ಟು ಹೋದ್ರಲ್ಲ. ನೀವೆಲ್ಲರೂ ನನ್ನ ಈ ಬದಲಾವಣೆ ಬಗ್ಗೆ ಆಶ್ಚರ್ಯ ಪಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಆದ್ರೆ ನಿಮ್ಮೆಲ್ರಿಗೂ ಒಂದ್ ಸತ್ಯ ಹೇಳ್ತೀನಿ. ಸತ್ಯವ? ಎಂತ ಸತ್ಯ ಮಾರ್ಯಾರ? ಅದೇನು ಅಂದ್ರೆ, ನಾನು ನಮ್ಮ ತಂಗಿನ ತುಂಬಾ ಪ್ರೀತಿಸ್ತಾ ಇದ್ದೆ. ಅವಳು ಕೇಳಿದ್ದೆಲ್ಲದನ್ನೂ ಕೊಡಿಸ್ದೆ. ಅದು ನಿಮ್ ತಂಗಿ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಆದ್ರೆ ಮದುವೆ ವಿಷಯ ಬಂದಾಗ ನನ್ನ ತಂಗಿ ನಾನು ಹುಡುಗನ ಲವ್ ಮಾಡ್ತಿದ್ದೀನಿ ಅಂದ್ಲು. ಯಾವತ್ತೂ ಅವಳ ಮನ್ಸು ನೋಯಿಸ್ತಾ ಇರೋನು ಇವತ್ತ್ಯಾಕೆ ಅವಳ ಮನ್ಸನ್ನ ನೋಯಿಸ್ಬೇಕು ಅಂತ ನನ್ನ ಶಿಷ್ಯಂದ್ರನ್ನ ಕಳಿಸಿ ಇಂಡೈರೆಕ್ಟ್ ಆಗಿ ಆ ಹುಡುಗನ ಡಿಮ್ಯಾಂಡ್ ಏನು ಅಂತ ತಿಳ್ಕೊಂಡ್ರೆ ಕಳಿಸ್ದೆ. ಆದ್ರೆ ನಮ್ಮ ಈ ಬಾವ 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋದ. ಈ ವಿಷಯನ ನಮ್ಮ ತಂಗಿಗೆ ಹೇಳಿ ಆ ಹುಡುಗಿ ಬೇಡ ಅಂದಿದ್ರೆ ನಮ್ಮಣ್ಣ ದುಡ್ಡಿಗೆ ಎದ್ಕೊಂಡು ಮದುವೆ ಬೇಡ ಅಂತಿದ್ದಾನಂತ ತಪ್ಪಾಗಿ ತಿಳ್ಕೊತಿದ್ಲು. ಅದಕ್ಕೆ ನನಗೆ ಲವ್ ಮ್ಯಾರೇಜ್ ಬೇಡ ಅಂತ ಹೇಳ್ಬಿಟ್ಟೆ. ಒಂದ್ ವೇಳೆ ಏನಾದ್ರು ಬಲವಂತ ಮಾಡಿದ್ರೆ ನಿನ್ನನ್ನು ನಿನ್ನ ಹುಡುಗನ್ನು ಇಬ್ಬರನ್ನ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ದೆ. ನನ್ನ ತಂಗಿ ಪುಣ್ಯನೇನು, ನೀವೆಲ್ಲರೂ ಸಿಕ್ರಿ, ಸಿಂಪಲ್ ಆಗಿ ಮದುವೆ ಮಾಡಿ ಮುಗಿಸಿದ್ರಿ. ಇಷ್ಟು ಸಿಂಪಲ್ ಆಗಿ ಮದುವೆ ಮಾಡಿದ್ರೆ ನನ್ನ ತಂಗಿ ಒಪ್ತಾ ಇರಲಿಲ್ಲ. ಅದಕ್ಕೆ ನೀವೆಲ್ಲರೂ ಅವ್ರಿಬ್ರನ್ನ ಮದುವೆ ಮಾಡ್ತೀನಿ ಅಂದಾಗ ತಾಕತ್ತಿದ್ರೆ ಮದುವೆ ಮಾಡಿಸಿ ಅಂತ ಚಾಲೆಂಜ್ ಹಾಕಿದ್ದು. ನೀವೆಲ್ಲರೂ ನಿಮ್ಮ ಕೈಯಿಂದ ಖರ್ಚಾಕಿ ಮದುವೆ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಸರ್, ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿರೋ ನೀವು ಒಂದ್ 10 ನಿಮಿಷ ಮುಂಚೆ ಬಂದಿದ್ರೆ ನಿಮ್ ತಂಗಿ ಮದ್ವೆ ನೋಡ್ಬೋದಿತ್ತ? ಅದ್ರಲ್ಲೂ ಒಂದು ಮಾಸ್ಟರ್ ಪ್ಲಾನ್ ಇದೆ. ನಾವೇನಾದ್ರೂ ಮದುವೆಗೆ ಮುಂಚೆ ಬಂದಿದ್ರೆ ಮಾಡಿರೋ ಚಾಲೆಂಜ್ ಪ್ರಕಾರನೇ ಮಾತಾಡ್ಬೇಕಿತ್ತ. ಆಗ ಮದುವೆ ಮುರಿದು ಬೀಳ್ತಿತ್ತು. ನಮ್ಮ ಬಾವ ಡಿಮ್ಯಾಂಡ್ ಮಾಡ್ತಿದ್ರು. ನನಗೆ ನನ್ನ ತಂಗಿ ಲೈಫ್ ಮುಖ್ಯ ರೀ, ಅದಕ್ಕೆ ಲೇಟಾಗಿ ಬಂದೆ. ಆತ್ ಬಿಡ್ರಿ ಸರ, ಆಗಿದ್ದೆಲ್ಲ ಒಳ್ಳೇದಕ್ಕಾತು. ಇದ ಖುಷಿ ಒಳಗೆ ನಮ್ಮೆಲ್ಲರಿಗೂ ಮದುವೆ ಊಟ ಹಾಕ್ಸ್ಬಿಟ್ರಲ್ಲ. ಕೊಡಿಸ್ತೀನಿ, ಆದ್ರೆ ಈಗಲ್ಲ. ಇನ್ನೂ ಇದೇ ತರದ 5 ಕೇಸ್ ಇದೆ. ಎಲ್ರಿಗೂ ಮದುವೆ ಮಾಡಿಸ್ಬಿಡಿ, ಎಲ್ಲ ಸೇರಿ ಒಟ್ಟಿಗೆ ಊಟ ಹಾಕ್ಸ್ಬಿಡ್ತೀನಿ.